ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಸೊಪ್ಪಿನ ಪಲ್ಯ, ಹಾಗೆಯೇ ವುಡನ್ ಬೀಡ್ಸ್ ಯೂಸ್ ಮಾಡಿಕೊಂಡು ಹೇಗೆ ನೆಕ್ ಪೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗಾಗಲೇ ಚಾನಲಲ್ಲಿ 132 ಮೆಂಬರ್ಸು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್ಲು. ದಯವಿಟ್ಟು ಪ್ರೋತ್ಸಾಹ ಕೊಡಿ. ಈ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಥರ ಇರುತ್ತೆ. ಈಗ ಸೊಪ್ಪಿನ ಪಲ್ಯ ಮತ್ತು DIY ನೆಕ್ ಪೀಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊಪ್ಪಿನ ಪಲ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: 1 ಕಪ್ಪು ಸೊಪ್ಪು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಹೆಸರುಬೇಳೆ ಬಂದುಬಿಟ್ಟು 4 ಅವರ್ಸ್ ನೆನೆಸಿದ್ದೆ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಮತ್ತು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಇದು ಕೊಬ್ಬರಿ ಎಣ್ಣೆ, ಆಮೇಲೆ ಕರಗಿಸ್ಕೋಬೇಕಷ್ಟೇ. ಮತ್ತು ಇಲ್ಲಿ ಸಾಸಿವೆ, ಉಪ್ಪು, ಕೊಬ್ಬರಿ ತುರಿ, ಮತ್ತು ಒಂದು ಸ್ವಲ್ಪ ಆನಿಯನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದು ಕಡಲೆಬೇಳೆ ಉದ್ದಿನಬೇಳೆ ಬಂದುಬಿಟ್ಟು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಆಗಲೇ ತೊಗೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಾದಮೇಲೆ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಜೊತೆ ಕರಿಬೇವು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಘಮ್ ಅಂತ ಇದೆ, ಫ್ರೈ ಮಾಡ್ತಾ ಇದೆ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಸೊಪ್ಪು 1 ಕಪ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಇದು ಅಲಸಂದೆ ಕಾಳು, ಹೆಸರು ಕಾಳು ಎಲ್ಲ ನೆನೆಸ್ಕೊಂಡು ಯಾವುದಾದ್ರೂ ಒಂದು ಸೊಪ್ಪು ಆ್ಯಡ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನು ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋದು, ತುಂಬ ಹೊತ್ತು ಬೇಡ, ಇಲ್ಲಾಂದರೆ ಒಂಥರ ಕಪ್ ಆಗ್ಬಿಡುತ್ತೆ ಕೊಬ್ಬರಿ ಎಲ್ಲನೂ. ನೋಡಿ ಫ್ರೆಂಡ್ಸ್, ಆಯಿತು ಅಷ್ಟೇ. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ರಸಮ್ ಮಾಡಿಕೊಂಡು ಪಲ್ಯದ ಥರ ಅನ್ನದ ಜೊತೆಗೆ ತಿನ್ಬೋದು, ಅಥವಾ ಚಪಾತಿ ಮಾಡಿಕೊಂಡು
ಚಪಾತಿಗೆ ನೆಂಚ್ಕೊಂಡು ತಿನ್ಬೋದು, ಇಲ್ಲ ಮುದ್ದೆ ಸಾಂಬಾರು ಮಾಡಿಕೊಂಡು ಸೈಡ್ ಡಿಶ್ ಆಗಿ ತೊಗೋಬೋದು, ಇಲ್ಲ ಸ್ನ್ಯಾಕ್ ಆಗಿ ತಿಂತೀನಿ, ಹಾಗೆ ಸಲಾಡಾಗಿ ತಿಂತೀನಿ ಕೂಡ ತಿನ್ಬೋದು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಮಕ್ಕಳಿಗೆ ಇದನ್ನು ರೂಢಿ ಮಾಡಿಕೊಡಿ, ಸ್ನ್ಯಾಕ್ ಆಗಿ ತಿಂತಾರೆ, ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ನಾನು ವುಡನ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದು ನೆಕ್ ಪೀಸ್ ಮಾಡ್ತಾಯಿದ್ದೀನಿ. ಅದೇ ಯೆಲ್ಲೋ ಕಲರ್ ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು ವುಡನ್ ಬೀಡ್ಸು, ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ ವೈರ್ ಯೂಸ್ ಮಾಡ್ಬೋದು, ಮತ್ತು ನೇಲ್ ಪಾಲಿಶು, ಸೂಜಿ, ದಾರ, ಕಟ್ಟರು, ಮತ್ತು ಇದೊಂದು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಈಗ ನೋಡಿ, ನಾನು ಈ ಥರ ಇತ್ತು ಬೀಡ್ಸ್ನ, ನಾನು ಈ ಥರ ಪ್ಲೇನ್ ಬೀಡ್ಸ್ನ ಈ ನೇಲ್ ಪಾಲಿಶ್ ಯೂಸ್ ಮಾಡಿ ಈ ಯೆಲ್ಲೋ ಕಲರ್ ಬೀಡ್ಸ್ನ ಮಾಡಿದ್ದೀನಿ. ಈ ಥರ ನಿಮಗೆ ಬೇರೆ ಯಾವುದಾದ್ರೂ ಕಲರ್ ಬೇಕಂದರೆ ಗ್ರೀನೋ ಅಥವಾ ಪರ್ಪಲ್ಲೋ ಅಥವಾ ಬ್ಲೂವೋ ರೆಡ್ಡೋ ಯಾವ್ದು ಬೇಕಾದರೂ ಅದನ್ನು ಈ ಥರ ನೇಲ್ ಪಾಲಿಶಿಂದ ಕಲರ್ ಮಾಡ್ಕೋಬೋದು. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇದಕ್ಕೆ ಸೂಜಿನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದೊಂದೇ ಮಣಿನ ಪೋಣಿಸ್ಕೋಬೇಕು. ಎಷ್ಟೊತ್ತೂ ಆಗಲ್ಲ, ಬೇಗ ಆಗಿಬಿಡುತ್ತೆ. ಇದು ದೊಡ್ಡ ಸೂಜಿ ತೊಗೊಂಡಿದ್ದೀನಲ್ಲ, ನಾವೇನು ದಾರದಲ್ಲಿ ಪೋಣಿಸೋ ಆಗಿಲ್ಲ, ಸೂಜಿಲಿ ಪೋಣಿಸ್ಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ. ನಾನು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡು ದಾರನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಮೆಷರ್ಮೆಂಟ್ ತೊಗೊಂಡು, ನಾನು ಕತ್ತಿಂದು ಮೆಷರ್ಮೆಂಟ್ ತೊಗೊಂಡು ನೋಡಿ, ಈ ಥರ ಎಲ್ಲವನ್ನು ಒಂದೊಂದಾಗಿ ಪೋಣಿಸ್ಕೋಬೇಕು. ಇದ್ರ ಮಧ್ಯದಲ್ಲಿ ಬೇಕಾದರೂ ನೀವು ಗೋಲ್ಡನ್ ಮಣಿನೋ ಅಥವಾ ನಿಮ್ಗೆ ಯಾವುದಾದ್ರೂ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಹೇಳಿ ಯಾವುದಾದ್ರು ಬೇಕಾದರೂ ಡಿಫ್ರೆಂಟ್ ಮಣಿನ ಯೂಸ್ ಮಾಡ್ಬೋದು. ಗೋಲ್ಡನ್ ಕಲರ್ ಮಣಿ ಅಥವಾ ಇನ್ಯಾವುದಾದ್ರು ಬೇರೆ ಕಲರು, ಸಿಲ್ವರೋ ಗೋಲ್ಡೋ. ನನಗೆ ಬರೀ ಪ್ಲೇನ್ ಬೇಕಾಗಿತ್ತು, ಯೆಲ್ಲೋ ಕಲರು, ಅದರಿಂದ ಯೆಲ್ಲೋ ಕಲರ್ನ ನೈಲ್ ಪಾಲಿಶ್ ಹಾಕಿ ಈ ಸರನ ಮಾಡ್ತಾಯಿದ್ದೀನಿ. ಬೇಗ ಆಗ್ಬಿಡುತ್ತೆ ಫ್ರೆಂಡ್ಸ್. ಪೋಣಿಸ್ಕೊಂಡಿದ್ದಾಯಿತು. ಈಗ ಮಣಿಗಳು ಅಲ್ಲಾಡಬಾರ್ದಲ್ವ, ಈ ಕಡೆ ಗಂಟು ಹಾಕಿದ್ದೀನಿ, ಈ ಕಡೆನೂ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ. ಈಗ ಇಲ್ಲಿ ಈ ಥರ ಇದಕ್ಕೆ ಮಣಿನ ಪೋಣಿಸ್ಕೊಳ್ಳೋಣ. ಈ ಮಣಿನ ಪೋಣಿಸ್ಕೊಳ್ಳೋಣ. ಆಗ ಹಿಂದೆಗಡೆ ಈ ಥರ ಟೈಟಾಗಿ ಕುತ್ಕೊಳ್ಳೋದಕ್ಕೆ ನಮ್ಮ ಕತ್ತಿಗೆ ಸರಿಯಾಗಿ ಒಂದು ಸ್ಟಾಪರ್ ಥರ ಆಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಈಗ ಹಾಕ್ಕೊಳ್ಳೋದು ಅದನ್ನು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ದಾರನ ಎರಡು ಸಮವಾಗಿ ಇಟ್ಕೋಬೇಕು. ನೋಡಿ, ಈಗ ಈ ಬೀಟ್ನ ಸ್ಟಾಪರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 4 ಉಲ್ಲನ್ ಒಳಗಡೆ ಇದು ಹೋಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಈ 4 ಉಲ್ಲನ್ಗೆ ಈ ಸಣ್ಣ ದಾರ ಒಂದು ತೊಗೊಂಡಿದ್ದೀನಿ, ಮಾಮೂಲಿ ಬಟ್ಟೆ ಹೊಲಿಯೋ ದಾರ, ಅದನ್ನು ಈ ಕಡೆಯಿಂದ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಈ ಸೂಜಿನ ಈ ದಾರಕ್ಕೆ ಪೋಣಿಸ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಈ ಸೂಜಿನ ಇಟ್ಕೊಂಡು ಈ ದಾರದೊಳಗಡೆ ಹೋಗೋ ಹಾಗೆ ನೋಡಿ ಬರ್ತಾ ಇದೆ. ನೋಡಿ, ದಾರ ನಿಧಾನವಾಗಿ ಈ ಕಡೆ ಇರೋ ದಾರನ ತಕ್ಕೋಬೇಕು ಅಷ್ಟೇ, ಹೋಯಿತು. ಈಗ ಸಮವಾಗಿ ಇಟ್ಕೊಂಡು ಇದನ್ನು ಎರಡು ಕಡೆ ಸಮವಾಗಿ ಇದು ಬರೋ ಥರ ಇಟ್ಕೊಂಡು ಸ್ವಲ್ಪ ಕೊನೆಯಲ್ಲಿ ಗಂಟು ಹಾಕ್ಕೋಬೇಕು. ಒಂದು ಸತಿ ಈ ಥರ ಗಂಟು ಹಾಕಿ ಮತ್ತೆ ಇನ್ನೊಂದು ಸತಿ ಗಂಟು ಹಾಕೋಬೇಕು. ಇದು ಜಾಸ್ತಿ ದಾರ ಆಯಿತು, ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋಣ, ಕಟ್ ಮಾಡ್ತೀನಿ.
ನೋಡಿದ್ರಲ್ಲ, ಇಲ್ಲಿ ಫಿಟ್ ಆಯಿತು. ಇವಾಗ ನಮ್ಗೆ ಬೇಕಾದರೆ ಎಷ್ಟು ದೊಡ್ಡದಾಗಿ ಬೇಕಾದರೂ ಹಿಂಗೆ ಯೂಸ್ ಮಾಡ್ಕೋಬೋದು. ಫುಲ್ಲು ಟೈಟ್ ಬೇಕಂದರೆ ಟೈಟು, ಲೂಸ್ ಬೇಕಂದರೆ ಲೂಸ್ ಮಾಡ್ಕೋಬೋದು. ನೋಡಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯೆಲ್ಲೋ ಕಲರ್ ಡ್ರೆಸ್ಗೆ ಇದು ಮ್ಯಾಚ್ ಆಗುತ್ತೆ. ನನಗಂತೂ ಯೆಲ್ಲೋ ಕಲರ್ ಅಂದರೆ ಸ್ವಲ್ಪ ಇಷ್ಟ. ಸೊ ಅದಕ್ಕೋಸ್ಕರ ಎಷ್ಟೊಂದಿಂದ ಅಂದ್ಕೊಂಡಿದ್ದೆ ಮಾಡ್ಕೋಬೇಕು ಅಂತ ಹೇಳಿ. ಸೊ ಈ ಐಡಿಯಾ ಉಳೀತು, ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.